ಸಂತ ಮಹಾಪರಿಷತ್ತು, ಭಾರತೀಯ ಸಂತ ಮಹಾಪರಿಷತ್ತು ಸಾಮೂಹಿಕ ಜವಾಬ್ದಾರಿಯ ಹೊತ್ತು ಪರಿಷತ್ತು, ಸಾಮೂಹಿಕ ಜವಾಬ್ದಾರಿಯನ್ನ ಹೊತ್ತು ಪರಿಷತ್ತು, ಜಾತಿ ಮತ ಪಂಥ ಮರೆತ ಪರಿಷತ್ತು, ಮಾತನಾಡದೆ ಕಾರ್ಯವನ್ನ ಮಾಡುವ ಪರಿಷತ್ತು ಭಾರತೀಯ ಸಂತ ಮಹಾಪರಿಷತ್ತು. 5 ಋಣಗಳನ್ನು ತೀರಿಸಿ ಋಣಮುಕ್ತ ಆಗುವ ಪರಿಷತ್ತು, ಎಲ್ಲರೂ ಒಂದಾಗಿ ಬೋಧಿಸುವ ಪರಿಷತ್ತು, ಕಾವಿಕುಲ ಒಂದು ಎಂದು ಹೇಳುವ ಪರಿಷತ್ತು, ಹುಕೇರೀಶನ ಮನಗೆದ್ದ ಪರಿಷತ್ತು ಭಾರತೀಯ ಸಂತ ಮಹಾಪರಿಷತ್ತು. ಬಹುಶಃ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ. ಎಲ್ಲಾ ಭಾರತದ ಸಂತರು ಒಂದಾಗಬೇಕು ಅನ್ಕೊಂಡು ಸುತ್ತೂರು ಮಹಾಕ್ಷೇತ್ರದಲ್ಲಿ ಹಿರಿಯ ಪೇಜಾವರ ಶ್ರೀಗಳು, ಸುತ್ತೂರಿನ ಪ್ರಸ್ತುತ ಜಗದ್ಗುರುಗಳು, ಸಿದ್ದೇಶ್ವರ ಅಪ್ಪಗಳು ಕೂಡಿಕೊಂಡು ಒಂದು ಪರಿಷತ್ತು ಹುಟ್ಟುಕೊಂಡಿತ್ತು. ಅದಾದ ನಂತರದಲ್ಲಿ ಬಹುಶಃ ಕಣ್ಣೇರಿಯ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಈ ಪರಿಷತ್ತಿನ ವಿಚಾರವನ್ನ ಬಹಳಷ್ಟು ನಮಗೆ ಹೇಳಿ ಕೊಲ್ಲಾಪುರಕ್ಕೆ ಕರೆಸಿಕೊಂಡಿದ್ರು. ನಾವು ಬೆಳಗಾವಿಯಲ್ಲಿ ಸಂತರ ಆಂತರಿಕ ಸಭೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಏನು ಖುಷಿ ಆಗ್ತಾ ಇದೆ ಅಂತಂದ್ರೆ, ನಾವೆಲ್ಲರೂ ಕೂಡ ಇವತ್ತು ವೇದಿಕೆಯೊಳಗಿರೋರು ನೆನಪಲ್ಲಿಟ್ಟುಕೊಳ್ಳಿ, ಯಾರು ಯಾವುದಕ್ಕೂ ಕಡಿಮೆ ಇಲ್ಲ. ನೀವು ಅನ್ಕೋಬಹುದು ದೊಡ್ಡ ದೊಡ್ಡ ಮಠದವರು ಮಾಡ್ತಾರೆ ಅಂತಲ್ಲ, ಸಣ್ಣ ಮಠದವರು ಕೂಡ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬಹುಶಃ ಹರಿಹರಪುರದ ಸ್ವಾಮೀಜಿಯವರು ಒಬ್ಬರು ಕರಿತಿದ್ರು, ಇನ್ನೊಬ್ರು ಕುಂಡ್ರಿಸ್ತಿದ್ರು. ಹರಿಹರಪುರದ ಸ್ವಾಮೀಜಿಯವರು ಬಹುಶಃ ನಿಮ್ಗೆ ಗೊತ್ತಿರ್ಲಿ, ಹರಿಹರಪುರ ಮಠ ಈ ಕೈಲಾಸಾಶ್ರಮ ಅಷ್ಟು ಸುಲಭವಾದ ಮಠ ಅಲ್ಲ. ಆದ್ರೆ ನನ್ನ ದೇಶ ಒಂದಾಗಬೇಕು ಅನ್ಕೊಂಡು ಅವರು ಕರೆದ್ರೆ ನಮ್ಮ ಪರಮ ಪೂಜ್ಯ ಕೈಲಾಸಾಶ್ರಮದ ಪರಮ ಪೂಜ್ಯರು ಎಲ್ಲರೂ ಕುಂಡ್ರಿಸ್ತಾ ಇದ್ರು. ಅದಕ್ಕೆ ನಾ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಈ ಮಾತಾಡುದು ಅಂದ್ರೆ ಕಷ್ಟ. ಕಾಯಕದ ಬಗ್ಗೆ ಉಪನ್ಯಾಸ ನೀಡುವವರು ನಮಗೆ ಬೇಕಿಲ್ಲ, ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ. ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲ, ಎದೆ ತೋರಿಸುವ ಧೀರರು ನಮಗೆ ಬೇಕಯ್ಯ. ಹುಕೇರೀಶ ಮುಖವಾಡ ಧರಿಸಿದವರು ನಮಗೆ ಬೇಕಿಲ್ಲ, ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಅನ್ನೋ ಹಾಗೆ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ಬಹುಶಃ ಹರಿ ಹರ ಇಬ್ಬರು ಒಂದು ಅಂತ ತೋರಿಸೋರು ಹರಿಹರಪುರದವರು. ನಿಮ್ಮನ್ನಿಬ್ಬರನ್ನು ರಕ್ಷಣೆ ಮಾಡ್ತೀನಿ ಅನ್ನಕ್ಕೆ ಜಗನ್ಮಾತೆ ರಾಜರಾಜೇಶ್ವರಿ. ಅದಕ್ಕಾಗಿ ಬಹುಶಃ ಅವರು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ನಾ ಹೇಳಿದ್ದೆ, ನಾನು ಮಾತಾಡೋದು ಬೇಡ, ಉಳಿದವ್ರು ಕೊಡ್ರಿ ಅಂತ ಹೇಳ್ತೀವಿ, ನಮಗೂ ಕೊಟ್ಟಿದ್ದಾರೆ. ಅದಕ್ಕೆ ನಾ ಎಲ್ಲಾ ಪರಮ ಪೂಜ್ಯ ಸಂತರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಬಹಳಷ್ಟು ಮಠಗಳಿಗೆ ಹೋಗಿ ಎಲ್ಲರೂ ಆಮಂತ್ರಿಸಿದ್ದಾರೆ. ನೀವೆಲ್ಲರೂ ಕೂಡ ಅವರಿಗೆ ಸಹಮತವನ್ನ ಒಮ್ಮೆ ಕೈ ಮೇಲೆತ್ತಿ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪರಮ ಪೂಜ್ಯರೇ ನಿಮ್ಮ ಹಿಂದೆ ನಾವಿದ್ದೇವೆ, ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳಿ ನಾವಿರ್ತೇವೆ ಅನ್ನೋದನ್ನ ಸಾಬೀತುಪಡಿಸೋಣ. ಇನ್ನು ಮೇಲೆ ನಾನು ಹರಿಹರಪುರದ ಸ್ವಾಮೀಜಿಯವರಿಗೆ, ಕೈಲಾಸಾಶ್ರಮದ ಪರಮ ಪೂಜ್ಯರಿಗೆ ಇನ್ನು ಮೇಲೆ ನೀವು ಉದ್ಘಾಟನೆ ಮಾಡಿದ ಮೇಲೆ ನಮ್ಮನ್ನ ಸುಮ್ಮನೆ ಕುಂಡ್ರಿಸ್ಬೇಡ್ರಿ, ಇನ್ನು ಕೆಲಸಕ್ಕೆ ಹಚ್ಚರಿ. ಯಾಕಂತಂದ್ರೆ ನೀವು 2 ವರ್ಷದಿಂದಲೂ ಕೂಡ ಬಹಳಷ್ಟು ವೇದಿಕೆಗಳು ಕೆಲಸ ಮಾಡೋಕ್ಕಿಂತ ಮುಂಚೆ ಆರಂಭ ಆಗ್ತವೆ. ಆದ್ರೆ ನೀವು 2 ವರ್ಷದಿಂದ ಕೆಲಸ ಮಾಡಿ ಉದ್ಘಾಟನೆ ಮಾಡಿದಿರಿ. ಅದಕ್ಕೆ ಇನ್ನು ಮೇಲೆ ಮಾತು ಇಲ್ಲ, ಇನ್ನು ಕೆಲಸವೇ ಇರಲಿ. ನಾವೆಲ್ಲ ಒಂದದಿವಿ. ನಮ್ಗೆ ಹೆಂಗಿರ್ಬೇಕು ಅಂತಂದ್ರೆ ನಾವೆಲ್ಲರೂ ಒಂದಾದೀವಿ. ನಾವ್ ಎರಡದೀವಿ ಅಂತ ಯಾರು ಹೇಳೋದು ಬೇಡ. ಈ ವೇದಿಕೆಯೇ ಸಾಬೀತುಪಡಿಸಿದ. ಬಹುಶಃ ಅನ್ಕೊಂಡಿನಿ ಯಾರ್ಯಾರು ಮ್ಯಾಲ ಕುಂಡ್ರಿಸ್ತಾರೋ ಅಂತ ಹೇಳಿ. ಆದ್ರೆ ಇವರು ತತ್ವವನ್ನೇ ಮ್ಯಾಲ ಕುಂಡ್ರಿಸಿ ನಾವು ಕೆಳ ಕೂತ್ಕೊಂಡು ತತ್ವವನ್ನು ಮೆರೆಸೋಣ ಅಂತ ಹೊಂಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ, ನಿಮ್ಮ ಹಿಂದೆ ಇರ್ತೀನಿ ಅಂತಲ್ಲ ಗುರುಗಳೇ, ನಿಮ್ ಜೊತೆನೂ ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಷಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.